ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೈಡರ್ ರೆಬೆಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಹೊಸ ಕಾನ್ಸೆಪ್ಟು ಏನಂದರೆ, ಮೇನ್ ರೋಡಿಂದ ಹೋದರೆ ಬೇಗ ಹೋಗ್ತೀನಾ ಇಲ್ಲ ಒಳಗಡೆಯಿಂದ ಹೋದರೆ ಬೇಗ ರೀಚ್ ಆಗ್ತೀನಾ ಅಂತ. ಮೇನ್ ರೋಡಲ್ಲಿ ಸಿಕ್ಕಾಪಟ್ಟೆ ಸಿಗ್ನಲ್ಸ್ ಇದೆ, ಅದೇ ನಾನು ಒಳಗಡೆಯಿಂದ ಹೋದರೆ ಸಿಗ್ನಲ್ಸ್ ಇರಲ್ಲ. ಬಟ್ ಎರಡು ರೂಟ್ ಬಂದ್ಬಿಟ್ಟು ಒಂದು ಪಾಯಿಂಟಲ್ಲಿ ಮೀಟ್ ಆಗೇ ಆಗುತ್ತೆ. ಸೊ ಆ ಪಾಯಿಂಟ್ವರೆಗೂ ವೀಡಿಯೋ ಮಾಡ್ತೀನಿ. ಪಾರ್ಟ್ 1 ಪಾರ್ಟ್ 2 ಎರಡು ವೀಡಿಯೋ ಬರುತ್ತೆ. ಪಾರ್ಟ್ 1 ಪಾರ್ಟ್ 2 ಎರಡು ವೀಡಿಯೋ ಬರುತ್ತೆ. ಸೊ ಇವಾಗ ಯಾವ್ದು ಬೇಗ ರೀಚ್ ಆಗ್ತೀನಿ ಅನ್ನೋದನ್ನ ನೋಡಬೇಕು. ಸೊ 7:37 ಟೈಮ್ ಇವಾಗ. ಬನ್ನಿ ಮೇನ್ ರೋಡಿಂದ ಇವತ್ತು ಹೋಗೋಣ, ನೋಡೋಣ ಯಾವ ಥರ ಬರುತ್ತೆ, ಎಷ್ಟು ಬೇಗ ನಾನು ಅಲ್ಲಿಗೆ ರೀಚ್ ಆಗ್ತೀನಿ ಅನ್ನೋದು. ಮೇನ್ ರೋಡಿಂದ ಹೋದರೆ ಬೇಗ ರೀಚ್ ಆಗ್ತೀನಾ ಇಲ್ಲ ಒಳಗಡೆಯಿಂದ ಹೋದರೆ ಬೇಗ ರೀಚ್ ಆಗ್ತೀನಾ ಅನ್ನೋದು ಕಾನ್ಸೆಪ್ಟು. ಕೋರ್ಸ್ ಇಲ್ಲಿ ಟ್ರಾಫಿಕ್ ಇರುತ್ತೆ, ಯಾಕಂದರೆ ತುಂಬ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ಒಳಗಡೆಯಿಂದ ಹೋಗೋ ಬದಲು ಮೇನ್ ರೋಡಲ್ಲಿ ಒಂದು ಸ್ವಲ್ಪ ಟ್ರಾಫಿಕಲ್ಲಿ ನಿಂತ್ಕೊಂಡು ಹೋದ್ರೇ ಬೇಗ ಹೋಗ್ಬಿಡ್ತೀಯಾ ಅಂತ. ಸೊ ಅದನ್ನು ಟೆಸ್ಟ್ ಮಾಡೋಣ ಅಂತ ಇವತ್ತು. ಬನ್ನಿ ಯಾವ ಥರ ಇರುತ್ತೆ ನೋಡೋಣ, ಯಾವ್ದು ಬೇಗ ಹೋಗುತ್ತೆ ಅದನ್ನು ನೋಡೋಣ. ಇದರ ಮೇನ್ ರೋಡ್ ಆರ್ ಇಲ್ಲ ಅಂದರೆ ಶಾರ್ಟ್ ಕಟ್ಸ್. ಅಲ್ಲಿ ಟ್ರಾಫಿಕ್ ಇರಲ್ಲ, ಸಿಗ್ನಲ್ ಇರಲ್ಲ, ಬಟ್ ರೂಟ್ ಬಂದ್ಬಿಟ್ಟು ಸ್ವಲ್ಪ ಲಾಂಗ್ ಇರುತ್ತೆ. ಇದು ರೂಟು ಸ್ಟ್ರೈಟ್ ಇರುತ್ತೆ, ಬಟ್ ಟ್ರಾಫಿಕ್ಕು ಇರುತ್ತೆ, ಸಿಗ್ನಲ್ಲು ಇರುತ್ತೆ. ನೋಡೋಣ ಯಾವುದು ವಿನ್ ಆಗುತ್ತೆ ಅನ್ನೋದು. ಇಲ್ಲಿರೋ ಟ್ರಾಫಿಕ್ಗೆ ಟೋಟಲ್ ಎಷ್ಟು ಸಿಗ್ನಲ್ ಐತೆ ಅಂತ ಕೂಡ ಕೌಂಟ್ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಸಿಗ್ನಲ್ಲು. IAMB ಸಿಗ್ನಲ್ ಇದು ಬಿಟ್ಟರೆ ನೆಕ್ಸ್ಟು ಸ್ವಲ್ಪ ದೂರಕ್ಕೇನೆ ಅರ್ಕೆರೆ ಸಿಗ್ನಲ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಅರ್ಕೆರೆ ಸಿಗ್ನಲ್ಲು. ಟೋಟಲ್ 2 ಸಿಗ್ನಲ್ ಸಿಕ್ಕಿದೆ. ನಾನು ಶಾರ್ಟ್ ಕಟಲ್ಲಿ ಬರೋ ರೂಟ್ ಬಂದ್ಬಿಟ್ಟು ನನಗೆ ಲಾಸ್ಟ್ ಒಂದೇ ಒಂದು ಸಿಗ್ನಲ್ ಸಿಗುತ್ತೆ. ಸೊ ಅದು ಬಂದ್ಬಿಟ್ಟು ನೈಸ್ ರೋಡ್ ಹತ್ರ ಬರುತ್ತೆ. ಆ ಸಿಗ್ನಲ್ ಒಂದು ಸಿಗುತ್ತೆ ನನಗಷ್ಟೇ, ಇಲ್ಲಾಂದರೆ ನೋಡಿ ಆಲ್ರೆಡಿ 2 ಸಿಗ್ನಲ್ ದಾಟಿದ್ದೀನಿ. ಸೊ ಇದು ಬಿಟ್ಟರೆ ನೆಕ್ಸ್ಟು ಉಳಿಮಾವು ಸಿಗ್ನಲ್ ಬರುತ್ತೆ. ಸಾರಿ ಸ್ನೇಹಿತರೆ, ಈ ಕಾಲ್ ಬಂದುಬಿಟ್ರೆ ಮೊಬೈಲಲ್ಲಿ ವ್ಲಾಗ್ ಮಾಡೋದೇ ಒಂದು ಹಿಂಸೆ. ಕಾಲ್ ಬಂದುಬಿಟ್ರೆ ಇಂಟ್ರಪ್ಟ್ ಆಗಿಬಿಡುತ್ತೆ. ಏನು ಮಾಡೋದು. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟು ಇದು 3rd ಸಿಗ್ನಲ್ ಅಂತ ಹೇಳ್ಬೋದು. ಹುಳಿಮಾವು ಸಿಗ್ನಲ್ ಇದು.
ಮೆಟ್ರೋ ಸ್ಟೇಷನ್ ಕೆಳಗಡೆ ಎಲ್ಲ ಒಳ್ಳೆ ಸೌಂಡ್ ಬರ್ತದೆ ಗಾಡಿದು, ಕೇಳಕ್ಕೆ ಒಂಥರ ಮಜಾ, ಸೂಪರ್ ಆಗಿರುತ್ತೆ. ನೈಸ್. ಅದೇನು ವಿಡಿಯೋ ಮಾಡ್ತಿದ್ದೀನೋ ಏನೋ ಅದೇನಕ್ಕಿದೆಯೋ ಗೊತ್ತಿಲ್ಲ, ಎಲ್ಲ ಸಿಗ್ನಲ್ಲು ಗ್ರೀನ್ ಐತೆ ಸ್ನೇಹಿತರೆ, ಒಂದು ಸಿಗ್ನಲಲ್ಲೂ ನಿಂತ್ಕೊಂಡೇ ಇಲ್ಲ ನಾನು. ಇದು 4ನೇ ಸಿಗ್ನಲ್ಲು. ಸಾರಿ ಇದು ರೆಡ್ ಆಗೋಯ್ತು. ಅಲ್ಲೇ ಲೆಫ್ಟ್ ಇರುತ್ತೆ, ನಾವು ಸ್ಟ್ರೈಟ್ ಹೋಗ್ಬೇಕು. ಇದೊಂದು ಸಿಗ್ನಲ್ಲು. IIMB ಸಿಗ್ನಲ್ಲು, ಅರಕೆರೆ ಗೇಟು, ಹುಳಿಮಾವು, 3, 4, 5 5ನೇ ಸಿಗ್ನಲ್ ಇದು. ಇವಾಗ ನೋಡಿ, ಇನ್ನು ಸಿಗ್ನಲ್ಲೇ ಬಿಡಲ್ಲ. ಇನ್ನು ನೋಡಿ ಎಲ್ಲ ನೋಡಿ, ಆಗಲೇ ಹೊಂಟೋದ್ರು, ಇನ್ನೂ ಗ್ರೀನೇ ಬಂದಿಲ್ಲ. ಜುಪ್ ಅಂದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ ಸಿಗ್ನಲ್ ದಾಟಿದ್ಮೇಲೆ ಲಾಸ್ಟ್ ಒಂದು ಸಿಗ್ನಲ್ ಸಿಗೋದು ಬಂದ್ಬಿಟ್ಟು ಅದೇ ಪಾಯಿಂಟು, ಅದೇ ಮೇನು ಮರ್ಚ್ ಪಾಯಿಂಟು. ಅದೇ ಪಾಯಿಂಟಲ್ಲೇ ಮರ್ಜ್ ಆಗೋದು. ಇರೋಣ ಒಂದು ನಿಮಿಷ. ಅದೇ ಪಾಯಿಂಟಲ್ಲೇ ಮರ್ಜ್ ಆಗೋದು. ಅದು ನಾನು ಒಳಗಡೆಯಿಂದ ಬರೋ ರೂಟು ಮತ್ತು ಈ ರೂಟು ಅಲ್ಲೇ ಮರ್ಜ್ ಆಗೋದು. ನಾನು ವೀಡಿಯೋ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಟೈಮಿಂಗ್ ಕೂಡ ನಿಮಗೆ ವೀಡಿಯೋಲ್ಲಿ ತೋರಿಸ್ತೀನಿ ನೋಡಿ, ಎಷ್ಟೊತ್ತಿಗೆ ನಾನು ಅಲ್ಲಿ ಹೋದೆ ಅಂತ ನನ್ನ ಟೈಮಿಂಗ್ ಕೂಡ ಅಲ್ಲಿ ತೋರಿಸ್ತೀನಿ. ಸೊ ನಾಳೆ ಏನು ಮಾಡ್ತೀನಿ ಅಂದರೆ ಒಳಗಡೆ ರೂಟಲ್ಲಿ ಬರ್ತೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಹಳೆ ವೀಡಿಯೋಸಲ್ಲೂ ತೋರಿಸಿದ್ದೀನಿ ಆ ರೂಟು, ಇಲ್ಲೂ ತೋರಿಸ್ತೀನಿ. ಒಳಗಡೆಯಿಂದ ಬರ್ತೀನಿ, ಅಲ್ಲಿ ಸಿಗೋದು ಒಂದೇ ಸಿಗ್ನಲ್ಲು, ಲಾಸ್ಟ್ ಸಿಗ್ನಲ್ ಒಂದು ಸಿಗುತ್ತೆ. ಸೊ ಅಲ್ಲಿ ನೋಡೋಣ ಎಷ್ಟೊತ್ತಾಗುತ್ತೆ ಅಲ್ಲಿಂದ ಬರೋಕ್ಕೆ, ಏನು ಟೈಮ್ ತಗೊಳುತ್ತೆ ಅಂತ. ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ಏನಂದರೆ ವಿಡಿಯೋ ನೋಡೋರು, ಈ ರೂಟಿಂದ ಓಡಾಡೋರು ಕೂಡ ತಿಳ್ಕೊಳ್ಳಿ, ಯಾವ ರೂಟ್ ಹೋದರೆ ಬೇಗ ರೀಚ್ ಆಗ್ತೀರಾ ನಿಮ್ಮ ಡೆಸ್ಟಿನೇಷನ್ಗೆ ಅನ್ನೋದನ್ನು ತಿಳ್ಕೊಳ್ಳಿ, ಈಸಿ ಆಗಲಿ ಅಂತ ಅಷ್ಟೇ. ಇಲ್ಲಿ ಯಾವುದು ಸಿಗ್ನಲ್ ಇಲ್ಲ. ಇನ್ನು ನೆಕ್ಸ್ಟ್ ಸಿಗ್ನಲ್ ಬರೋದೇ ಅದು ನೈಸ್ ರೋಡ್ಗಿಂತ ಮುಂಚೆ ಒಂದು ಸಿಗ್ನಲ್ ಮಾಡಿದ್ದಾರೆ, ಅದು ಕೆಂಬತಳ್ಳಿ ರೋಡ್ಗೆ ಹೋಗ್ತಾರೆ, ಡಿಮಾರ್ಟ್ ಹತ್ರ. ಆ ಸಿಗ್ನಲ್ ಬರುತ್ತೆ, ಆ ಸಿಗ್ನಲ್ಲೇ ಮರ್ಜಿಂಗ್ ಪಾಯಿಂಟು. ಒಳಗಡೆಯಿಂದ ಬಂದ್ರೂ ನಾನು ಎಂಡಲ್ಲೇ, ಅಲ್ಲಿಂದ ನಾರ್ಮಲ್ ರೂಟೆ. ಸೊ ಅಲ್ಲಿವರೆಗೂ ಈ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ, ಹೆಂಗಿರುತ್ತೆ ಏನು ಅಂತ ನೋಡ್ರಿ. ನಾನು ಯಾವತ್ತೂ ಕ್ಯಾಲ್ಕುಲೇಟ್ ಮಾಡಿಲ್ಲ, ಅಷ್ಟು ಸರಿ ಓಡಾಡಿದ್ದೀನಿ. ಏನಂದರೆ ಅಲ್ಲಿ ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಬರ್ಬೋದು. ರೂಟು ತುಂಬ ಫ್ರೀ ಇರುತ್ತೆ, ಟ್ರಾಫಿಕ್ ಇರಲ್ಲ, ಒಂದು ಸಿಗ್ನಲ್ ಇರಲ್ಲ, ನಿಂತ್ಕೊಳ್ಳೋ ಥರ ಇರಲ್ಲ. ಆ ರೂಟ್ ಬಂದರೆ ಈಸಿ, ಅಂದರೆ ಫ್ರೀ ಇರುತ್ತೆ.
ಬಟ್ ಬೇಗ ಯಾವುದಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇದು ಬೇಗ ಆಗುತ್ತಾ ಅದು ಬೇಗ ಆಗುತ್ತಾ ಅಂತ. ಸೊ ಇದು ಬಂದ್ಬಿಟ್ಟು ಡಿಮಾರ್ಟ್ ನೆಕ್ಸ್ಟ್ ಸಿಗ್ನಲ್ಲು. ನೋಡಿ ಈ ಸಿಗ್ನಲ್ಲು, ಈ ಪಾಯಿಂಟ್ ಹತ್ರ ನಾನು ಆಚೆ ಬರ್ತೀನಿ. ಈ ರೋಡಲ್ಲಿ ಆಚೆ ಬಂದು ಹಿಂಗೆ ಮರ್ಜ್ ಆಗ್ತೀನಿ. ಸೊ ಇದು ನೋಡೋಣ. ನಾಳೆ ಇಲ್ಲಿಗೆ ಮತ್ತೆ ಇನ್ನೊಂದು ವಿಡಿಯೋ, ಪಾರ್ಟ್ 2 ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಟೋಟಲ್ 2 ಪಾರ್ಟ್ ಬರುತ್ತೆ, ಇದೊಂದು ಪಾರ್ಟ್ ಅದೊಂದು ಪಾರ್ಟ್. ಸೊ ನೋಡೋಣ ಯಾವುದು ಬೇಗ ಟೈಮ್ ಬರುತ್ತೆ ಅಂತ. ಸೊ ಇವಾಗ ಟೈಮ್ ನೋಡ್ಬೋದು 7:52. ಅಲ್ಲಿಂದ ಹೊರಟಿದ್ದ ಟೈಮ್ ಬಂದ್ಬಿಟ್ಟು ಐ ಥಿಂಕ್ 7:35 ಏನೋ ಇತ್ತು. ನೋಡ್ತೀನಿ, ನಾನು ವೀಡಿಯೋಲ್ಲಿ ಹಾಕ್ತೀನಿ, ಎಡಿಟಿಂಗಲ್ಲಿ ಹಾಕ್ತೀನಿ ನಾನು ಕರೆಕ್ಟಾಗಿ ಟೈಮಿಂಗು, ಎಕ್ಸಾಕ್ಟ್ ಟೈಮಿಂಗು. ಸೊ ಎಷ್ಟು ನಿಮಿಷಕ್ಕೆ ಬಂದೆ ನೋಡೋಣ. ಸೊ ಈ ಪಾರ್ಟ್ 2 ವಿಡಿಯೋಗೆ ವೆಯ್ಟ್ ಮಾಡಿ, ಹಾಕ್ತೀನಿ ನಾಳೆ. ಅಲ್ಲಿ ತನಕ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಏನಾದರೂ ಇರಲಿ, ಸಜೆಷನ್ಸು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ರೈಡರ್ ರೆಬಲ್ ಸೈನಿಂಗ್ ಆಫ್.